ವೀಕ್ಷಕರೇ, ಇಂದು 4ನೇ ದಿಂದಾಟದಲ್ಲಿ ರೋಹಿತ್ ಶರ್ಮಾ ಅವರು ಮತ್ತೊಂದು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದು, ಇನ್ನು ವೀಕ್ಷಕರೇ ಈ ಒಂದು ಕ್ಯಾಚ್ಗೆ ಇಡೀ ವಿಶ್ವವೇ ದಂಗಾಗಿ ಹೋಗಿದೆ. ಇನ್ನು ವೀಕ್ಷಕರೇ, ಡಗೌಟ್ನಲ್ಲಿ ಕುಂತಿದ್ದ ಗೌತಮ್ ಗಂಭೀರ್ ಅವರು ಕೂಡ ಇದು ಒಂದು ನಂಬರ್ 1 ಕ್ಯಾಚ್ ಎಂದು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಇಂದು ನಡೆದಿದ್ದ 4ನೇ ದಿಂದಾಟದಲ್ಲಿ ರೋಹಿತ್ ಶರ್ಮಾ ಅವರು ಮೈದಾನದಲ್ಲಿ ಮತ್ತೊಂದು ದೊಡ್ಡ ಚಮತ್ಕಾರವನ್ನು ಮಾಡಿದ್ದು, ವೀಕ್ಷಕರೇ ಗಾಳಿಯಲ್ಲಿ ತೇಲುತ್ತಿರುವ ಚೆಂಡನ್ನು ಅದ್ಭುತವಾಗಿ ರೋಹಿತ್ ಶರ್ಮಾ ಅವರು ಕಂಪ್ಲೀಟಾಗಿ ತೆಗೆದುಕೊಂಡರು. ಇನ್ನು ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರು ಹಿಡಿದಂಥ ಈ ಒಂದು ಅದ್ಭುತ ಕ್ಯಾಚ್ಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬೆಸ್ಟ್ ಕ್ಯಾಚ್ ಹಾಗೂ ರೋಹಿತ್ ಶರ್ಮಾ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು ವೀಕ್ಷಕರೇ, ದ್ವಿತೀಯ ಟೆಸ್ಟ್ ಪಂದ್ಯದ 4ನೇ ದಿಂದಾಟವು ಇಂದು ಸಂಪೂರ್ಣವಾಗಿ ಆರಂಭವಾಗಿದೆ. ಹೌದು ವೀಕ್ಷಕರೇ, ಮೊದಲ ದಿಂದಾಟದಲ್ಲೂ ಕೂಡ ಮಳೆಯಿಂದ ಪಂದ್ಯವು ರದ್ದಾದರೆ, ಇನ್ನು ವೀಕ್ಷಕರೇ 2ನೇ ಹಾಗೂ 3ನೇ ದಿಂದಾಟವು ಸಂಪೂರ್ಣವಾಗಿ ರದ್ದಾಗಿ ಹೋಯಿತು. ಇದೀಗ ವೀಕ್ಷಕರೇ 4ನೇ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಭರ್ಜರಿಗೆ ಪ್ರದರ್ಶನ ನೀಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಮೊದಲ ಸೆಷನ್ನಲ್ಲಿ ಬಾಂಗ್ಲಾದೇಶ ತಂಡವು 66 ಓವರ್ಗಳಿಗೆ 205 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ಪರವಾಗಿ ಮುಮಿನುಲ್ಲಾ ಅವರು 102 ರನ್ ಗಳಿಸಿ ಭರ್ಜರಿಯಾದ ಶತಕ ಬಾರಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ ಜಕೀರ್ ಹಸನ್ ಅವರು 0 ರನ್ ಗಳಿಸಿದರೆ, ಇತ್ತ ವೀಕ್ಷಕರೇ ಇಸ್ಲಾಂ ಅವರು 24 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ನಾಯಕನ ಆಟವಾಡಿದ್ದ ನಜೀಮುಲ್ಲಾ ಶಂಟೋ ಅವರು 31 ರನ್ ಗಳಿಸಿದರೆ, ಮುಷ್ಫಿಕುರ್ ರಹೀಮ್ ಅವರು 11 ರನ್ ಗಳಿಸಿ ಔಟ್ ಆದರು. ಇನ್ನು ವೀಕ್ಷಕರೇ, ನಂತರ ಬಂದಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಲಿಟನ್ ದಾಸ್ ಅವರು ಮೊಹಮ್ಮದ್ ಸಿರಾಜ್ ಅವರ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ನೀಡಿದರು. ಇನ್ನು ವೀಕ್ಷಕರೇ, ಈ ಒಂದು ಕ್ಯಾಚನ್ನು ಅದ್ಭುತವಾಗಿ ತೆಗೆದುಕೊಂಡಿದ್ದ ರೋಹಿತ್ ಶರ್ಮಾ ಅವರು ಮೈದಾನದಲ್ಲೇ ಸೆಲೆಬ್ರೇಷನ್ ಮಾಡಿದರು. ಅದರಂತೆ ವೀಕ್ಷಕರ ನಂತರ ಬಂದಿದ್ದ ಶಕೀಬ್ ಅಲ್ ಹಸನ್ ಅವರು ರವಿಚಂದ್ರನ್ ಅಶ್ವಿನ್ ಅವರ ಊರಿನಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರು, ಇದೀಗ 4ನೇ ದಿಂದಾಟದಲ್ಲಿ ಮೊದಲ ಸೆಷನ್ ಮುಕ್ತಾಯಗೊಂಡಿದ್ದು, ಹಾಗೆ ವೀಕ್ಷಕರ ಸ್ಟ್ರೈಕ್ನಲ್ಲಿ ಶತಕ ಸಿಡಿಸಿದಂಥ ಮುಮಿನುಲ್ಲಾ ಅವರು ಇನ್ನು ಸ್ಟ್ರೈಕ್ನಲ್ಲಿದ್ದಾರೆ. ಇನ್ನು ವೀಕ್ಷಕರೇ, ಒಂದೆಡೆಗೆ ಇವರಿಗೆ ಮೆಹದಿ ಹಸನ್ ಅವರು ಸಾಥ್ ಕೊಡ್ತಿದ್ದಾರೆ. ಇನ್ನು ಈ ಒಂದು 4ನೇ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಅವರು 1 ವಿಕೆಟ್ ಕಬಳಿಸಿದರೆ, ಮೊಹಮ್ಮದ್ ಸಿರಾಜ್ ಅವರು ಕೂಡ 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ 4ನೇ ದಿಂದಾಟದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಕೂಡ 1 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಬಾಂಗ್ಲಾದೇಶ ತಂಡವು 205 ರನ್ಸ್ಗಳಿಗೆ 6 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಅಪ್ಡೇಟ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಮೊದಲ ಸೆಷನ್ನ 4ನೇ ದಿಂದಾಟದಲ್ಲಿ ರೋಹಿತ್ ಶರ್ಮಾ ಅವರು ಭರ್ಜರಿಯಾದ ಕ್ಯಾಚ್ ತೆಗೆದುಕೊಂಡರು. ಹೌದು ವೀಕ್ಷಕರೇ, 50ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ಮೊಹಮ್ಮದ್ ಸಿರಾಜ್ ಅವರು 49.4ನೇ ಓವರ್ನಲ್ಲಿ ಬಾಲ್ ಹಾಕಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಲಿಟನ್ ದಾಸ್ ಅವರು ಹೊಡೆಯಲು ಹೋಗಿ ರೋಹಿತ್ ಶರ್ಮಾ ಅವರಿಗೆ ಹಿಂದೆ ಕ್ಯಾಚ್ ನೀಡಿದರು. ಇನ್ನು ವೀಕ್ಷಕರೇ, ಈ ಒಂದು ಕ್ಯಾಚನ್ನು ರೋಹಿತ್ ಶರ್ಮಾ ಅವರು ಫ್ಲೈಯಿಂಗ್ ಮಾಡುವ ಮೂಲಕ ಅದ್ಭುತವಾದ ಕ್ಯಾಚ್ ತೆಗೆದುಕೊಂಡರು. ಇನ್ನು ಈ ಒಂದು ಕ್ಯಾಚ್ ನೋಡಿದ ಗೌತಮ್ ಗಂಭೀರ್ ಅವರು ಕೂಡ ನಂಬರ್ 1 ಕ್ಯಾಚ್ ಎಂದು ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಈ ಒಂದು ಕ್ಯಾಚನ್ನು ನೋಡಿ ದಂಗಾಗಿ ಹೋಗಿದ್ದಾರೆ. ಹೌದು ವೀಕ್ಷಕರೇ, ಇಂದು 4ನೇ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡದ ಎಲ್ಲ ಪ್ಲೇಯರ್ಸ್ಗಳು ಫೀಲ್ಡಿಂಗ್ನಲ್ಲಿ ಉತ್ತಮವಾಗಿ ಫೀಲ್ಡ್ ಮಾಡುತ್ತಿದ್ದಾರೆ. ಹೌದು, ನಾಯಕ ರೋಹಿತ್ ಶರ್ಮಾ ಅವರು ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಎಲ್ಲ ಆಟಗಾರರಿಗೆ ಒಂದು ಉತ್ತಮವಾದ ಮಾದರಿಯಾಗಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರ ಮೇಲೆ ಇರುವಂಥ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ನ ಮಾಡಿ ತಿಳಿಸಿ.